ಕೆಲ್ಸಿಂದ ತೆಗ್ದಾಕ್ಬಿಟ್ರು ಕಣ, ಅದ್ರ ಬಿಸ್ನೆಸ್ ಇಡ್ಬೇಕು. ಮಗ, ನನ್ ಕತೆ ಯಾರಿಗೋ ಹೇಳೋದು. ನಾನು ಆಲ್ರೆಡಿ ಜಾಬ್ ಇಂದ ಕಿತ್ತಾಕಿ ಕಾಲ್ ಸೆಂಟರ್ ದಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಂದ್ರೆ ನಮ್ಗೆ ಈಸಿ ಮಾಡುತ್ತೆ ಅಂತ ಅನ್ಕೊಂಡಿದ್ದು, ಆದ್ರೆ ನಮ್ನಿಲ್ದಂಗ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸರ್ ಏನ್ ಬೇಕು? ಒಂದ್ ಟೀ ಎಷ್ಟು? 10 ರೂಪಾಯಿ ಸರ್. ನೀರ್ ಕೊಡಿ ಸಾಕು. ಸರ್ ಸ್ವಲ್ಪ ಕಸ್ಟಮರ್ ಜಾಗ ಕೊಡಿ ಸರ್, ಅಲ್ಲಿದೆ ಹೋಗಿ ಕುಡೀರಿ ಸರ್. ಏನ್ ಮಗ, ದುಡ್ಡಿದ್ರೆ ಒಂಥರ, ಇಲ್ಲ ಅಂದ್ರೆ ಒಂಥರ ನೋಡ್ತಾರೆ. ಅವ್ಳು ಸೆಟ್ಲ್ ಆಗೋಗಿದ್ದಾನೆ ಅವನು. ಇವಾಗ ನೋಡು ಬಿಸ್ಕೆಟ್ ಇಸ್ಕೊಡ್ತಾನೆ. ಅವನಾ ಅವ್ನ್ ಜೋ ಹುಡುಗರ ಪೈಸಾ ಸಿಗಲ್ಲ, ನಿನಗ್ ಬಿಸ್ಕೆಟ್ ಬೇರೆ ತಗೊಡ್ತಾನ ಅವನು. ಸುಮ್ನೆ ಇರೋ ಮಗ, ಫೋಟೋ ಫ್ರೇಮ್ ಮಾಡ್ಬೇಕು. ಮತ್ತೆ ಹೀರೋ ಹಾಕೊಂಡ. Attention passengers. Train number 12804 Superfast Swarna Janti Express will arrive at platform shortly. ನಮ್ಮ ಮೈಸೂರು ನಮ್ಮೂರ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರು ದುಡ್ಗೋಸ್ಕರ ಬಿಟ್ಟು ಹೋಗ್ಬೇಕಾಗತ್ತೆ. ನಮ್ಮಪ್ಪ, ನಂಗೊಂದೊಂದ್ಸಲ ಅಪ್ಪನ ಮೇಲೆ ತುಂಬಾ ಸಿಟ್ಟು ಬರೋದು. ಇವ್ರು ಅವತ್ತು ಯಾವುದೋ ದೊಡ್ಡ ಬಿಸ್ನೆಸ್ ಕೆಲಸನ ಮಾಡಿದ್ರೆ ಇವತ್ತು ನಾವು ದೊಡ್ಡ ಶ್ರೀಮಂತ ಆಗ್ತಿದ್ವಿ ಅಂತ. ಈಗ ನನ್ನ ಅವಶ್ಯಕತೆ ತುಂಬಾ ಇದ್ದಾಗ್ಲೇ ಮನೆ ಬಿಟ್ಟು ಕೆಲ್ಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಾಗ್ತಿದ್ಯಲ್ಲ ಅಂತ ಕೆಲ್ಸಕ್ಕೆ ಬೇಜಾರಾಗ್ತಾ ಇದ್ರು ದುಃಖನೆಲ್ಲ ಬಚ್ಚಿಟ್ಟು ನಮ್ಮ ಅಪ್ಪ ಒಂದ್ ಮಾತು ಹೇಳಿದ್ರು. ಎಷ್ಟೇ ಕಷ್ಟ ಆದ್ರೂ ನಿನ್ ಕನ್ಸನ್ನ ಬಿಡ್ಬೇಡ, ಏನೇ ಆದ್ರೂ ಈ ಜಾಬ್ ಅನ್ನೋ ಟ್ರೈನ್ನ ಮಿಸ್ ಮಾಡ್ಬೇಡ. ಈಗ ಬಂದಿರೋದು ಅವಕಾಶ ಅನ್ನೋ ಟ್ರೈನು, ಇದ್ರದ್ದು ಟಿಕೆಟ್ ತಗೋಬೇಕು ಅಂತ ಅಂದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಬೆಲೆ ಕಟ್ಟಬೇಕಾಗತ್ತೆ, ಸ್ವಾರ್ಥಿಗಳಾಗಬೇಕಾಗತ್ತೆ. ಆದ್ರೆ ಅಪ್ಪ, ನಿನ್ ಮಾತಿಗೆ ಬೆಲೆನೇ ಕೊಡಕ್ಕಾಗ್ಲಿಲ್ಲ ಅಪ್ಪ. ಸೋತೋದೆ ಅಪ್ಪ. ರಾಜು, ಆ ಹೂವಾರ ಹಾಕಿ 2 ವರ್ಷ ಆಯ್ತು, ಚೇಂಜ್ ಮಾಡೋ ಗಬ್ಬು ಹೊಡಿತೈತೆ. ಅಯ್ಯೋ, ಹೂವಾರನಾ ಬಿಡಪ್ಪ, ಬರೋ ದೀಪಾವಳಿಗೆ ಚೇಂಜ್ ಮಾಡ್ತೀನಿ. ನಾನು ಹೋಗಿ ನಿನ್ಗೆ ಹೇಳ್ತೀನಲ್ಲ. ಅಪ್ಪ, ನನ್ಗೆ ಅವಾಗವಾಗ ನೀವು ಕಲ್ತೋಗಿರೋದೇ ಕನ್ಸ ಬರ್ತಾ ಇರುತ್ತೆ. ನಾನು ನೆಮ್ಮದಿಯಾಗಿ ನಿದ್ದೆನೇ ಸರಿಯಾಗಿ ಮಾಡಲ್ಲ. ಅಂದ್ರೆ ನಂಗೆ ತುಂಬಾ ಇಷ್ಟ. ಪುನಃ ಸ್ಟಾರ್ಟ್ ಮಾಡ್ತಾ ಇವನು. ಅಪ್ಪ ಹೊಂಟದ, ಇದನ್ನ ಮಾತ್ರ ಕೆಲ್ಸ್ಕೊಬೇಡ, ಇನ್ನೆಲ್ಲ ಕೆಲ್ಸ್ಕೊ. ಹಲೋ ರಾಜು, ನಾನು ಶಾಪಿಂಗ್ ಇಂದ ಬರ್ಬೇಕಾದ್ರೆ ಇಲ್ಲಿ ಯಾರೋ ನನ್ನ ಕಿಡ್ನಾಪ್ ಮಾಡಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬೇಗ ಬಾ ನೀನ್ ಇಲ್ಲಿಗೆ. ಹೇಗಿತ್ತು ಸರ್ಪ್ರೈಸ್? ಚಗಡು, ನನ್ ಬರ್ತಡೇ ಮೊನ್ನೆ ಕಣೆ. ಆಹಾ, ಎಷ್ಟು ಕಾಲ್ ಮತ್ತೆ ಮೆಸೇಜ್ ಮಾಡಿ ಚೆಕ್ ಮಾಡು. ತಗಡು. ಸಾರಿ ಮಾ, ಅದು ಮೊನ್ನೆ ಬಿಸಿ ಇದ್ನಲ್ಲ, ಅದಕ್ಕೆ ಫಿಕ್ಸ್ ಮಾಡಕ್ ಆಗಿಲ್ಲ. ಅಯ್ಯೋ, ಇರ್ಲಿ ಬಿಡು, ಈಗ್ಲಾದ್ರೂ ಬಂದಲ್ಲ, ಹೋಗೋಣ. ಲೋ ರಾಜು, ನಿಂತ್ಕೊಳ್ಳೋ ಮಗನೇ, ನನ್ ಕೈಗೆ ಸಿಕ್ಕಿದ್ರೆ ಕೊಲೆ ಮಾಡ್ಬಿಡ್ತೀನಿ, ಮುಚ್ಕೊಂಡ್ ಬಾ. ಇಲ್ಲ, ನೀನ್ ಯಾಕೆ ಇಷ್ಟಕೊಳ್ಳಿ? ಹಾ, ನೀ ಕೇಳಲಿ ಅಂತ. ಸಿರಿ, ಐ ಲವ್ ಯು ಕಣೆ. ಐ ಲವ್ ಯು ಟೂ ರಾಜು. ಹೀಗೆ ಜೀವನ ಪೂರ್ತಿ ನಿನ್ ಕೈ ಇಟ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ರಾಜು, ಹೀಗೆ ನನ್ನ ಜೊತೆನೇ ಇರ್ತೀಯಾ?
ಅದ್ ಸರಿ, ಈ ಕಿಡ್ನಾಪ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬೇರೆ ಕರ್ಸ್ಕೋಬೇಕಾ? ಹಂಗೆ ಕರೆದ್ರೆ ಬರ್ತಾ ಇರ್ಲಿಲ್ವಾ? ಅಯ್ಯೋ, ನಾನ್ ಯಾವಾಗ್ಲೇ ಕರೆದ್ರೆ ಏನಾದ್ರೂ ಒಂದ್ ರೀಸನ್ ಹೇಳ್ತಾನೆ ಇರ್ತೀಯ, ಅದಕ್ಕೆ ನಾನು ಈ ತರ ಮಾಡಿದ್ದು. ಹೆಂಗೆ ನಾವು ಸರ್ ಫುಲ್ ಬಿಸಿ, ಟೈಮೇ ಕೊಡಲ್ಲ ನಮ್ಗೆ. ಸರಿ, ಅದು ಸರಿ, ಈಗ ಅದೆಲ್ಲ ಬಿಡು. ಜಾಬ್ ಹೇಗ್ ನಡೀತಾ ಇದೆ? ಆರಾಮ? ಎಕ್ಸ್ಕ್ಯೂಸ್ ಮೀ ಸರ್. ರಾಜು ಸರ್ ಕರೆದ್ರಂತೆ. ಹಾ ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ನಿಮ್ ಪ್ಲಾಂಟೇಶನ್ ಪ್ರಾಜೆಕ್ಟ್? ಸರ್ ಅದನ್ನ 3 days ಮುಗಿತು ಸರ್, ಹಾಫ್ ಮುಗಿದ. ರಾಜು ಆರ್ ಯು ಗಾನ್ ಮ್ಯಾನ್? ನೆನ್ನೆ ಈ ಪ್ರಾಜೆಕ್ಟ್ ಸಬ್ಮಿಷನ್ ಇತ್ತು. ನೀ 2 days ಟೈಮ್ ಕೇಳ್ತೀನಿ ಅಂತೇಳಿ ಕೊಟ್ಟಿದ್ದು. ಈಗ ಮತ್ತೆ 3 days ಬೇಕು ಅಂತ ಕೇಳ್ತಿದ್ಯಾ? ನೀನ್ ಜಾಬ್ ಮಾಡಕ್ ಇಷ್ಟ ಇದೆಯಾ ಇಲ್ವಾ? ಬೇಕಾಬಿಟ್ಟಿ ಮಾಡ್ತಿದ್ಯಾ ಇಲ್ಲಿ? 3 days ಮುಗಿಸ್ತೀನಿ ಸರ್ ನಾನು. ಒಂಚೂರು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಒಂದ್ ಕೆಲ್ಸ ಕರೆಕ್ಟ್ ಆಗಿ ಮಾಡಿಲ್ಲ. ಜಸ್ಟ್ ಲೀವ್ ದಿಸ್ ಜಾಬ್ ರಾಜು. ಸರ್ ಟೇಕ್ ಯುವರ್ ರಿಸಲ್ಟ್ ಲೆಟರ್. ಸರ್ ನೋ ಸರ್, ಸರ್ ಇಷ್ಟೊತ್ತಾದ್ರೆ ಪ್ರಾಜೆಕ್ಟ್ ಮುಗಿಸ್ಬಿಟ್ಟು ಹೋಗ್ತೀನಿ ಸರ್. ಫೈನಲ್ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ನೋ ರಾಜು, ಯು ಮೇ ಲೀವ್ ನೌ. ಸರ್ ಈ ಜಾಬ್ನ ಅನ್ಕೊಂಡಿದ್ದೀನಿ ಸರ್, ಈ ಥರ ಮಾಡಬೇಡಿ ಸರ್. ಸರ್ ನೋ ಸರ್. ಸರ್ ಪ್ಲೀಸ್ ಸರ್. ಸರ್ ಈ ಜಾಬಲ್ಲಿ ಇರೋಕ್ಕಾಗಲ್ಲ ಸರ್. ಸರ್ ಪ್ಲೀಸ್ ಸರ್. ನೋಡಿ ರಾಜು, ಇದೆಲ್ಲ ಇಷ್ಟ ಆಗಲ್ಲ ನಂಗೆ. ಸೆಕ್ಯೂರಿಟಿ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೇಳಲೇ ಇಲ್ಲ. ಸರಿ, ಏನಂದ್ರೆ ನಂಗೆ ಸ್ಯಾಲ್ರಿ ಬರೋದ 25,000, ಅದರಲ್ಲಿ 20,000 EMI ಇದೆಲ್ಲ ಹೋಗುತ್ತೆ. ರಾಜು, ನಮ್ಮ ಮನೇಲಿ ನನಗೆ ಹುಡುಗ ನೋಡಿದ್ದಾರೆ. ರಾಜು, ನಮ್ಮ ಮನೇಲಿ ನನಗೆ ಹುಡುಗ ನೋಡಿದ್ದಾರೆ. ಏನ್ ಹೇಳಿ ರಿಜೆಕ್ಟ್ ಮಾಡ್ದೆ? ನಾನ್ ಯಾಕೆ ರಿಜೆಕ್ಟ್ ಮಾಡ್ಬೇಕು? ನನ್ನ ಲವ್ ಮಾಡ್ತಿದ್ಯಾ? ನನ್ನ ಲವ್ ಮಾಡ್ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗ್ತೀಯಾ? ಹೌದು ಮತ್ತೆ. ಸರಿ, ಈಗ ನೀನೇ ಹೇಳು, ನಮ್ಮ ಮನೇಲಿ ನಿನ್ನ ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ಲಿ? ಅಪ್ಪ ಅಮ್ಮ, ನಾನು ಇವನ್ನ ಲವ್ ಮಾಡ್ತಾ ಇದ್ದೀನಿ, ಇವನೊಬ್ಬ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳೋ, ಅಥವಾ ಯೂಟ್ಯೂಬ್ ಮಾಡ್ಕೊಂಡೆ ನನ್ನ ಸಾಕ್ತಾನೆ ಅಂತ ಹೇಳೋ? ಹಂಗಲ್ಲ ಸಿರಿ, ಇವಾಗ ತಾನೇ ಜಾಬ್ ಮಾಡ್ತಾ ಇದೀನಿ, ಸ್ವಲ್ಪ ಸೆಟ್ಲ್ ಆಗೋಕ್ ಟೈಮ್ ಕೊಡು. ರಾಜು, ನಿನಗ್ ಹೇಳೋದ್ ಅರ್ಥ ಆಗ್ತಿದ್ಯಾ? ನೀನ್ ಇನ್ನು ಹುಡುಗ, 24 ವರ್ಷ ಅಷ್ಟೇ, ಆದ್ರೆ ನಾನು ಹುಡುಗಿ, 24 ವರ್ಷ ಆಗಿದೆ. ನಿಂಗ್ ಹೇಳೋದ್ ಅರ್ಥ ಆಗ್ತಿದ್ಯಾ? ಹಂಗಲ್ಲ ಸಿರಿ. ಸಾಕು ರಾಜು, ಇವಾಗ ನಮ್ ಮನೇಲಿ ನೋಡಿರೋ ಹುಡುಗ ವೆಲ್ ಸೆಟಲ್ಡ್, ಸ್ವಂತ ಮನೆ ಇದೆ, ಸ್ವಂತ ಕಾರ್ ಇದೆ, USA ನಲ್ಲೂ ಸೆಟಲ್ ಆಗ್ತಿದ್ದಾರೆ. ಒಂದ್ ಹುಡುಗಿಗೆ ಇದಕ್ಕಿಂತ ಇನ್ನೇನ್ ಬೇಕು? ಹೇಳೋದಕ್ಕೆ ರಿಜೆಕ್ಟ್ ಮಾಡೋದಕ್ಕೆ ಒಂದ್ ರೀಸನ್ ಇಲ್ಲ. ಸೊ ಲೆಟ್ಸ್ ಸೈಂಡ್ ಅಪ್ ರಾಜು. ಸರಿ, 2 ವರ್ಷ ವೇಟ್ ಮಾಡು ಸರಿ. ನಾನೇ ಸ್ವಂತ ಮನೆ ಕಟ್ಟಿ ಕಾರ್ ತಗೊಂಡು ಇನ್ನ ಮದ್ವೆ ಆಗ್ತೀನಿ, ನಂಬು. ನಾವ್ ಮದ್ವೆ ಆದ್ರೂನು ನೆಮ್ಮದಿಯಾಗಿರಕ್ ಆಗಲ್ಲ ರಾಜು, ಬಿಟ್ಬಿಡು ನನ್ನ. ನೆಮ್ಮದಿ ಆಗಿರಕ್ಕಾಗಲ್ವಾ? ಯಾಕೆ? ಅದ್ ಹಂಗೆ ಆಗಲ್ಲ ರಾಜು, ಬಿಡು. ಅದೇ ಯಾಕೆ ಆಗಲ್ಲ? ಅದ್ ಹಂಗೆ. ನಿಂಗೆ ಹೇಳೋದ್ ಅರ್ಥ ಆಗ್ತಿಲ್ವಾ? ಸ್ಪೆಸಿಫಿಕ್ ರೀಸನ್ ಇರ್ಬೇಕಲ್ವಾ ಏನಕ್ ಆಗಲ್ಲ ಅಂತ. ಬೇಡ ರಾಜು, ಆಗಲ್ಲ ಅಂದ್ರೆ ಆಗಲ್ಲ ಅದೇ ಅಷ್ಟೇ. ಯಾಕೆ ಏನಕ್ ಆಗಲ್ಲ? Because you are a loser. Because you are a loser. 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 ನಿನಗ್ ನನ್ಗಿಂತ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳ ರಾಜು. ಲೆಟ್ಸ್ ಬ್ರೇಕ್ ಅಪ್. ಸಾರಿ, ನಿನ್ಗೆ ಮನೆಗೆ ಹೋಗಕ್ಕೂ ಅಮೌಂಟ್ ಇಲ್ಲ ಅಲ್ವಾ? ತಗೋ. ನೋ ರಾಜು, ಹೀಗೆ ನನ್ ಜೊತೆನೆ ಇರ್ತೀಯ? ಹೀಗೆ ಜೀವನ ಪೂರ್ತಿ ನಿನ್ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾ, ಎಷ್ಟು ಕಾಲ್ ಮತ್ತೆ ಮೆಸೇಜ್ ಮಾಡಿ ಚೆಕ್ ಮಾಡಿ. ರಾಜು, ನಮ್ಮ ಮನೆ ನನಗೆ ಹುಡುಗ ನೋಡಿದ್ದಾರೆ. ನಾವು ಮದ್ವೆ ಆದ್ರೂ ನೆಮ್ಮದಿಯಾಗಿರಕ್ ಆಗಲ್ಲ ರಾಜು. ಬಿಕಾಸ್ ಯು ಆರ್ ಎ ಲೂಸರ್. ನಿನಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳ ರಾಜು. ಲೆಟ್ಸ್ ಬ್ರೇಕ್ ಅಪ್. ಸಾರಿ, ನಿನ್ಗೆ ಆಟೋ ಹೋಗೋ ಅಮೌಂಟ್ ಇಲ್ಲ ಅಲ್ವಾ?
ತಗೋ. Because you're a loser. Next breakup. ಏನ್ ಬ್ರೋ ಲೋ ಫೇಲ್ಯೂರಾ? ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀರಾ ಬ್ರೋ? 2 ವರ್ಷ. 2 ವರ್ಷನಾ ಬ್ರೋ? ಸ್ವಲ್ಪ ಕಷ್ಟನೇ. ಅವಳ ಹತ್ರ ದುಡ್ಡು ಐತಿ ಅಂತಲ್ಲ? ಇಲ್ಲ ನಿನ್ನ ಹತ್ರ ದುಡ್ಡಿಲ್ಲ ಅಂತಲ್ಲ? ದುಡ್ಡಿಲ್ಲ ಅಂದ್ರೆ ಏನ್ ಬ್ರೋ? ಒಳ್ಳೆ ಮನ್ಸೈತಲ್ಲ, ರಿಟರ್ನ್ ಬಂದೇ ಬರ್ತಾಳೆ ಬಿಡು. ಒಳ್ಳೆ ಮನ್ಸೈತಲ್ಲ, ರಿಟರ್ನ್ ಬಂದೇ ಬರ್ತಾಳೆ. ಒಳ್ಳೆ ಮನ್ಸೈತಲ್ಲ, ರಿಟರ್ನ್ ಬಂದೇ ಬರ್ತಾಳೆ. ಬ್ರೋ ಇದೆ, ಇದಿದ್ರೇನೆ ಫ್ರೆಂಡ್ಸ್ ಆಗಿರ್ತಾರೆ, ಹುಡುಗಿ ಆಗಿರ್ತಾರೆ, ಸಂಬಂಧದ ಜೊತೆಲಿ ಇರ್ತಾರೆ. ಅದಿಲ್ಲ ಅಂದ್ರೆ ನೀವ್ ಹೇಳ್ದಲ್ಲ, ಮನ್ಸು ಫೀಲಿಂಗ್ಸ್ ಯಾವ್ದಕ್ಕೂ ಬೆಲೆ ಇರಲ್ಲ. ನೀನ್ ಹೇಳಿದ್ ಕರೆಕ್ಟೇ, ಜೀವನದ ಬಗ್ಗೆ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ಯಾ. ಮುಂದೆ ಏನ್ ಮಾಡ್ಬೇಕು ಅಂತಂದಿದ್ಯಾ? ಏನ್ ಮಾಡಕ್ಕಾಗತ್ತೆ ಬ್ರೋ, ಇನ್ನೊಂದ್ ಜಾಬ್ ಹುಡ್ಕೋಬೇಕು ಅಷ್ಟೇ. ಏಯ್ ನಂಗೊಂದ್ ಡೌಟು. 22 ವರ್ಷ ಓದಿ ಬೀದಿ ಎಲ್ದಿ ಬೇರೆ ಡಿಗ್ರಿ ತಕೊಂಡು ಯಾವನ ಹತ್ರನೋ ಅಮ್ಮ ಕಾಣಿಸ್ಕೊತೀರಾ? ನಾಚಿಕೆ ಆಗಲ್ವಾ ನಿನ್ಗೆ? ಭಿಕ್ಷುಕನಿಗಿರೋದು ಒಂದೇ ವ್ಯತ್ಯಾಸ, ಅವ್ನು 1 ರೂಪಾಯಿ ಕೇಳ್ತಾನೆ, ನೀವು 1,000 ಕೇಳ್ತೀರಾ. ಬರೀ ಸೊನ್ನೆಗಳಲ್ಲೇ ವ್ಯತ್ಯಾಸ, ಮನ್ಸುಂದೇ ಅದೇ. ಬ್ರೋ ಕರೆಕ್ಟ್ ಆಗಿ ಮಾತಾಡಿ, ನನ್ಗೂ ಸ್ವಾಭಿಮಾನ ಇದೆ. ನಿನ್ಗೆ ಸ್ವಾಭಿಮಾನ ಇದ್ದೀರಾ, ಹುಡುಗಿಗೋಸ್ಕರ ಕಣ್ಣೀರೇ ಆಗ್ತಿರ್ಲಿಲ್ಲ. ನಿನ್ಗೆ ಆತರ ಆಕ್ಟಿಂಗ್ ಟ್ಯಾಲೆಂಟ್ ಇಟ್ಕೊಂಡು ಮತ್ತೆ ಕುರಿಗಳ ಸಂತೆಗೆ ಹೋಯ್ತಿಲ್ಲ. ಅದ್ ಸರಿ, ನೀವ್ಯಾರು ಬ್ರೋ? ಚೆನ್ನಾಗಿ ಕೇಳ್ತಾ ಇದೀಯಾ? ನಾನು ಡೈರೆಕ್ಟರ್ ಸುದರ್ಶನ್. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ನಿನ್ಗೊಂದ್ ಚಾನ್ಸ್ ಕೊಡೋದು ಅಂತ ಬಂದೆ. ನೀನ್ ನೋಡ್ರೆ ಯಾವಾಳ್ಗೋಸ್ಕರ ಹೇಳ್ತಾ ಇದೀಯಲ್ಲ, ಪುನಃ ಜಾಬ್ ಬೇರೆ ಹೋಯ್ತೀನಿ ಅಂತ ಇದೀಯಾ? ಬ್ರೋ ಈ ಚಾನ್ಸ್ಗೋಸ್ಕರ ನಾನು 4 ವರ್ಷ ವೇಟ್ ಮಾಡಿದ್ದೀನಿ. ನಡಿ ಹಾಗಾದ್ರೆ. ನೀನ್ ಆಕ್ಟಿಂಗ್ ಹೆಂಗಿರ್ಬೇಕು ಅಂದ್ರೆ ನೀನ್ ನೋಡ್ ಆಡ್ಕೊಳ್ಳೋರು ಉರ್ಕೊಳಂಗಿರ್ಬೇಕು. ಬೆಳ್ದ್ಬಿಟ್ಟ ಮಗ. ನಾ ಬೇಡ ಅಂದವ್ರು ನಿನ್ನೆ ಹುಡುಕ ಬರ್ಬೇಕು. ಆಗ್ಲೇ ಒಂದ್ ಜೊತೆಲಿ ಇರ್ಬೇಕಿತ್ತು ಕಣೋ. ಸಾರಿ ರಾಜು, ಬಾಯಿಗೆ ಮತ್ ಬೇಗಣ. ನಿಮ್ಮಪ್ಪ ನನ್ ಮಗ ಅಂದ್ಬಿಟ್ಟು ಎದೆ ತಟ್ಕ ಹೇಳ್ಕೋಬೇಕು. ರಾಜು ನೀನ್ ನನ್ ಮಗ ಕಣ. ಸೂಪರ್ ರಾಜು. ಚೆನ್ನಾಗಿ ಮಾಡಿದೆ ರಾಜು. ಇನ್ಮೇಲೆ ನಾನ್ ನೋಡ್ಕೊತೀನಿ. ಅಪ್ಪ ನೋಡು, ನಂಗೆ ಸ್ಕೂಲಲ್ಲಿ ಆಕ್ಟಿಂಗ್ ಫಸ್ಟ್ ಪ್ರೈಸ್ ಬಂತು ನೋಡು. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನು ನಿನಗೆ? ಅಪ್ಪ ಒಂದ್ ಆಟ ಆಡೋಣ. ನಾನೇ ಹೀರೋ, ನೀನೇ ವಿಲನ್.
ಬೇಡ ಬೇಡ, ನೀನೇ ಇರೋ, ನಾನೇ ಬಿಲ್ಲನ್. ನೀನೇನಪ್ಪ ನನ್ನ ಲೈಫಲ್ಲಿ ಇರೋ. ದೊಡ್ಡವರ ಮೇಲೆ ದೊಡ್ಡ ಹೀರೋ ಆಗಿ ನಿನ್ನ ಹೀರೋ ಅವ್ರ ಅಪ್ಪ ಅಂತ ಹೆಮ್ಮೆ ಪಡಿಸ್ತೀನಿ ಅಪ್ಪ.